ಕರುನಾಡಿಗೆ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಹಳೆ ಮೈಸೂರು ಭಾಗ ಒಂದು ಟಾರ್ಗೆಟ್, ಅದರ ಜೊತೆಗೆ ಸೆಕೆಂಡ್ ಟಾರ್ಗೆಟ್ ಬಂದು ಕರಾವಳಿ. ಹಾಗಾಗಿ ಹಳೆ ಮೈಸೂರು ಭಾಗ ಮತ್ತು ಕರಾವಳಿಯನ್ನ ಯಾವ ರೀತಿ ಭೇದಿಸಬಹುದು ಅನ್ನುವುದನ್ನ ನಾವು ನೀವು ಈ ಕ್ಷಣದಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಕರ್ನಾಟಕದ ಕುರುಕ್ಷೇತ್ರ ನಡೀತಾ ಇದೆ. ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ಇವತ್ತು ಒಂದೇ ದಿನ ಮೈಸೂರಿಗೆ ಹಾಗೂ ಕರಾವಳಿಗೆ ಅಂದ್ರೆ ಮಂಗಳೂರಿಗೆ ಭೇಟಿ ಕೊಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಜಾಗ ಅದು ಹಳೆ ಮೈಸೂರು ಭಾಗ. ಅಲ್ಲಿ ನರೇಂದ್ರ ಮೋದಿ ಅವರು ಕಹಳೆಯನ್ನ ಮೊಳಗಿಸಲಿದ್ದಾರೆ. ಮೊದಲ ಬಾರಿಗೆ ಮೈತ್ರಿ ನಾಯಕರ ಒಗ್ಗಟ್ಟು ಪ್ರದರ್ಶನವಾಗ್ತಾ ಇದೆ. ಇದು ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಇದು ದೇವೇಗೌಡರು ಕೂಡ ಅಲ್ಲಿ ಕಾಣಿಸ್ಕೊಳ್ತಾರೆ, ಕುಮಾರಸ್ವಾಮಿ ಅವರು ಕಾಣಿಸ್ಕೊಳ್ತಾರೆ, ಹಾಗೂ ಇನ್ನಿತರ ಮೈತ್ರಿಯ ಅಭ್ಯರ್ಥಿಗಳು ಯಾರಿದ್ದಾರೆ ಇನ್ಕ್ಲೂಡಿಂಗ್ ಪ್ರಜ್ವಲ್ ರೇವಣ್ಣ ಹಾಗೂ ಚಾಮರಾಜನಗರದ ಬಾಲರಾಜ್ ಆದಿಯಾಗಿ ಹಲವು ಜನ ಅಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಹಾಗೆ ಯದುವೀರ್ ಒಡೆಯರ್, ಮೈಸೂರು ಕೊಡಗು ಭಾಗದ ಅಭ್ಯರ್ಥಿಯಾಗಿರುವ ಯದುವೀರರು ಮಹಾರಾಜರು ಅವರು ಕೂಡ ಅಲ್ಲಿ ಕಾಣಿಸಿಕೊಳ್ಳಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಎರಡು ವಿಷಯಗಳಾಗಬೇಕು ಹಳೆ ಮೈಸೂರು ಭಾಗದಲ್ಲಿ. ದಟ್ ಈಸ್ ದಿ ಕನ್ಸಾಲಿಡೇಷನ್ ಆಫ್ ವೋಟ್ಸ್ ಆಫ್ ಒಕ್ಕಲಿಗಾಸ್, ನಂಬರ್ 1. ಎರಡನೇದೇನು ಅಂತಂದ್ರೆ ಇಲ್ಲಿ JDS ಮತ್ತು BJPಯ ಮೈತ್ರಿ ಇದ್ರೂ ಕೂಡ ಈ ಕಾರ್ಯಕರ್ತರ ನಡುವಿನ ಹೊಂದಾಣಿಕೆ, ಬೇಸ್ ಲೆವೆಲ್ ಅಥವಾ ರೂಟ್ ಲೆವೆಲಿನ ಹೊಂದಾಣಿಕೆ ಅಂತ ನಾವೇನು ಕರಿತೀವಿ, ಆ ಹೊಂದಾಣಿಕೆ ಆಗಲೇಬೇಕು. ಹಾಗಾಗಿ ವೆರಿ ಇಂಟ್ರೆಸ್ಟಿಂಗ್ಲಿ ನಾವಿವತ್ತು ಈ ಸಮಾವೇಶ ನಡೆಯುವ ಮೈದಾನದಲ್ಲಿ JDS ಬಾವುಟನೂ ಕಾಣಿಸ್ತಾ ಇದೆ ಹಾಗೂ BJPಯ ಬಾವುಟನೂ ಕಾಣಿಸ್ತಾ ಇದೆ ಅನ್ನೋದನ್ನು ಗಮನಿಸಬಹುದು. ಅಂಡ್ ನೆಕ್ಸ್ಟ್, ಮಾಜಿ ಪ್ರಧಾನಿಗಳು ಮತ್ತು ಹಾಲಿ ಪ್ರಧಾನಿಗಳು ಇವತ್ತು ಒಂದೇ ವೇದಿಕೆಯಲ್ಲೇ ಇರ್ತಾರೆ. ಇದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಟರ್ನ್ ಅರೌಂಡ್, ಇದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಯಾಕೆಂತಂದ್ರೆ ದೇವೇಗೌಡರು ಹಿರಿಯರು, ಅದರ ಜೊತೆಗೆ ಈಗಿನ ಹಾಲಿ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಇಬ್ಬರೂ ಕೂಡ ಮತಬೇಟೆಯನ್ನ ನಡೆಸುವ ಮುಖಾಂತರ ಕಾಂಗ್ರೆಸ್ಸಿಗೆ ಸ್ಪಷ್ಟವಾದಂಥ ವೋಟ್ ಕನ್ಸಾಲಿಡೇಷನ್ನ ಮೆಸೇಜ್ ಅನ್ನ ಕೊಡುವ ಎಲ್ಲ ಶತಪ್ರಯತ್ನಗಳನ್ನ ಇವತ್ತು ಮಾಡ್ತಾರೆ. ಈ ಕಾರ್ಯಕ್ರಮ ಚುನಾವಣಾ ಖರ್ಚು ವೆಚ್ಚಗಳಿಗೂ ಕೂಡ ಅನ್ವಯವಾಗುವ ಕಾರ್ಯಕ್ರಮವಾಗಿರೋದ್ರಿಂದ ಬಹಳ ಇಂಟ್ರೆಸ್ಟಿಂಗ್ಲಿ ಅತಿ ಹೆಚ್ಚು ಜನರನ್ನ ಈ ಕಾರ್ಯಕ್ರಮಕ್ಕೆ ಸೇರಿಸುವ ಪ್ರಯತ್ನದ ಭಾಗವಾಗಿ ಹಲವು ಕೆಲಸಗಳು ಇಲ್ಲಿ ನಡೆದಿದ್ದಾವೆ. ನಿಮಗೆ ಮೈಸೂರು ಭಾಗ ಅಥವಾ ಚಾಮರಾಜನಗರ ಭಾಗದಲ್ಲಿ ಒಂದು ಹಂತಕ್ಕೆ ಓಕೆ ಅಂತ ಅನ್ಕೊಳ್ಳೋಣ. ಆದರೆ ಹಾಸನ ಮತ್ತು ಮಂಡ್ಯದಲ್ಲಿ ಒಕ್ಕಲಿಗ ವೋಟ್ಗಳನ್ನು ಕನ್ಸಾಲಿಡೇಟ್ ಮಾಡಬೇಕು. ನಾಟ್ ಜಸ್ಟ್ ಒಕ್ಕಲಿಗ ವೋಟ್ಗಳು, ಅಲ್ಪಸಂಖ್ಯಾತರ ಮತಗಳು ಕೂಡ ಹೌದು, ಹಾಗೂ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗಳ ಮತಗಳು ಕೂಡ ಹೌದು. ಅವೆಲ್ಲ ಮತಗಳನ್ನು ಕನ್ಸಾಲಿಡೇಟ್ ಮಾಡಬೇಕು ಅಂತಂದ್ರೆ ಈ ಇಬ್ಬರು ಅಗ್ರಗಣ್ಯ ದಿಗ್ಗಜ ನಾಯಕರು ವೇದಿಕೆ ಹಂಚಿಕೊಂಡಾಗ ಒಂದು ಸ್ಪಷ್ಟ ಸಂದೇಶ ಕೊಟ್ಟಂತಾಗತ್ತೆ ಅನ್ನೋದು ಈ ನಾಯಕರ ಹಾಗೂ BJP ಮತ್ತು JDSನವರ ಲೆಕ್ಕಾಚಾರ. ಅದಾದ ಮೇಲೆ ಇವತ್ತು ಮಂಗಳೂರಿಗೆ ಪ್ರಧಾನಮಂತ್ರಿಗಳು ಪ್ರಯಾಣವನ್ನ ಕೈಗೊಳ್ಳಲಿದ್ದಾರೆ. ಅಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ರೋಡ್ ಶೋ ಇರುತ್ತೆ. ಮಂಗಳೂರಿನಲ್ಲೂ ಕೂಡ ಅಷ್ಟೇ ಈ ಪವರ್ ಶೋ ಅಂತ ಏನು ಕರಿತೀವಿ ಅದನ್ನು ನಡೆಸೋದಕ್ಕೆ ಎಲ್ಲ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ರಾತ್ರಿ 7:45ಗೆ ಮಂಗಳೂರಿನಲ್ಲಿ ನರೇಂದ್ರ ಮೋದಿ ಅವರು ರೋಡ್ ಶೋ ನಡೆಸ್ತಾರೆ. 2 ಕಿಲೋಮೀಟರ್ ರೋಡ್ ಶೋ ನಡೆಸ್ತಾರೆ ಮೋದಿ ಅವರು. ನಾರಾಯಣ ಗುರುಗಳ ವೃತ್ತದಿಂದ ಮೋದಿಯವರ ರೋಡ್ ಶೋ ಶುರುವಾಗುತ್ತೆ. ಸಾಗರಮಾಲಾ ವೃತ್ತದವರೆಗೂ ಕೂಡ ರೋಡ್ ಶೋ ಇರುತ್ತೆ. ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಇಲ್ಲೂ ಇಂಟ್ರೆಸ್ಟಿಂಗ್ಲಿ ಏನು ಅಂತಂದ್ರೆ ಎರಡೂ ಕಡೆಗಳಲ್ಲೂ ಕೂಡ ಹೊಸ ಮುಖಗಳು. ಒಂದು ಕಡೆಯಂತೂ ಎಲೆಕ್ಟೋರಲ್ ಪಾಲಿಟಿಕ್ಸ್ಗೇನೆ ಹೊಸ ಮುಖ, ಅದು ಮಂಗಳೂರು ಕ್ಷೇತ್ರದಲ್ಲಿ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಕೂಡ ಹೊಸ ಮುಖ, ಆದರೆ ರಾಜಕೀಯಕ್ಕೆ ಹೊಸ ಬರಲ್ಲ ಅವರು. MP ಚುನಾವಣೆಯಲ್ಲಿ ಅವರು ಹೊಸ ಮುಖ ಅನ್ನೋದರಲ್ಲಿ ಅನುಮಾನ ಇಲ್ಲ. 2 ಟನ್ಸ್ ಆಫ್ ಫ್ಲವರ್ಸ್, 2 ಟನ್ನಷ್ಟು ಹೂವನ್ನ ನರೇಂದ್ರ ಮೋದಿ ಅವರು ಬರುವ ಸಂದರ್ಭದಲ್ಲಿ ಅವರಿಗೆ ಸಮರ್ಪಿಸಲು ಪುಷ್ಪವೃಷ್ಟಿಯನ್ನ ಮಾಡುವುದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.